ಯವ್ವ ಲಕ್ಷ್ಮಕ್ಕ, ಅಂದರೂ ನಿನ್ನ ಸೊಸೆಯರು ಭಾರಿ ಬೆರಿಕೆದರವ. ಅವ್ರ ಜೊತೆ ಒಂದು ಸ್ವಲ್ಪ ಹುಷಾರಾಗಿರ ನೀನು. ಯವ್ವ ಹನಗೆಟಕ್ಕೆ ಇಲ್ಲಕ್ಕಿ ಸವ್ಯ ಏನು ಅದಾಳಲ್ಲ, ಯವ್ವ 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 ಒಂದು ಮನ್ಯಾಗ 4 ಮನೆ ಮಾಡೈಕಿ. ಅದಕ್ಕೆ ಹೇಳಾಕುಂತೀನಿ, ಸ್ವಲ್ಪ ಹುಷಾರಾಗಿರು ಅಂತಂದು ನಿನಗೆ. ಯಾರ್ದ ಫೋನ್ ಬರಾಕುಂತೈತೆ ತಡಿ. ನಿನ್ನೆ ನಾವು ನೋಡಕ್ಕೆ ಹೋಗಿದ್ವಲ್ಲ, ಅವ್ರು ಫೋನ್ ಹಚ್ಚಾರ ಅವ್ರು. ಅಯ್ಯೋ ಹೌದನ್ನು ಬೇಕಾ, ಮತ್ತೆ ಫೋನ್ ಎತ್ತು ಬೇ ಲಗುನ ಎತ್ತು. ಏಟಕ್ಕೆ ಮಾಡ್ತಿದ್ದಿ? ಎತ್ತ, ಲೌಡ್ ಸ್ಪೀಕರ್ ಬಿಡು, ನಾನು ಕೇಳ್ತೀನಿ, ಎತ್ತು. ಹಲೋ ರೀ ಅಕ್ಕಾರ, ಆರಾಮದಿರಿ? ಅಣ್ಣಾರ ಆರಾಮದಿರಿ? ಹಾಂ ರೀ, ನಾವು ಆರಾಮದೀವಿ ನೋಡ್ರಿ, ನೀವು ಆರಾಮದೀರಾ? ಹ್ಞೂ ರೀ, ನಾವು ಆರಾಮದೀವಿ ನೋಡ್ರಿ. ಮತ್ತು ಊಟ ನಾಷ್ಟ ಎಲ್ಲ ಆಯ್ತನ್ರಿ ನಿಮ್ದು? ಊಟ ಇನ್ನೂ ಇಲ್ರಿ, ನಮ್ಮ ಮನೆಯಲ್ಲಿ ಅಡುಗೆ ಮಾಡಾಕುಂತಾರೆ, ಆಳು ಬಂದಾರ, ಅಡುಗೆ ಎಲ್ಲ ಅವರ ಮಾಡ್ತಾರೆ. ನಾಷ್ಟ ಆಗೈತೆ ನೋಡ್ರಿ. ಈಗ ನನ್ನ ಮಗಳು ಸ್ವಲ್ಪ ಹಸುವಾಗಿದೆ ಅಂದ್ಲು, ಅದಕ್ಕೆ ಜ್ಯೂಸ್ ಮಾಡಿಕೊಟ್ಟು ಸಲಾಡ್ಸ್ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಕೊಟ್ಟು ಬಂದೆ ನೋಡ್ರಿ. ಓ ಹೌದನ್ರಿ, ಹೌದು ಬಿಡ್ರಿ. ಈಗ ಬಿಸಿಲಲ್ರಿ, ಈ ಬಿಸಿಲಾಗ ಊಟನ ಹೋಗಂಗಿಲ್ಲ ಬಿಡ್ರಿ. ಬರೀ ತಣ್ಣನು ಜ್ಯೂಸು ಐಸ್ ಕ್ರೀಮ್ ಇಂಥವ ತಿನ್ಕೊಂತಿರ್ಬೇಕಂತ ಅನಿಸ್ತೈತೆ ನೋಡ್ರಿ. ಹೌದ್ರಿ, ನನ್ನ ಮಗಳು ಮೊದಲೇ ಊಟ ಮಾಡೋದಿಲ್ಲ, ಊಟ ಕಮ್ಮಿ. ಇನ್ನಂತೂ ಈ ಬೇಸಿಗೆನಲ್ಲಂತೂ ಊಟ ಭಾಳ ಅಂದ್ರೆ ಭಾಳ ಕಮ್ಮಿ. ಆಕೆಗೋಸ್ಕರ ಆಕೆ ಯಾವ್ಯಾವ ಹಣ್ಣು ಇಷ್ಟಪಡ್ತಾಳೆ ಅವನ್ನೆಲ್ಲ ತರಿಸಿಟ್ಬಿಟ್ಟಿರ್ತೀವಿ ರೀ ಮನ್ಯಾಗ. ಹಣ್ಣು ಇಷ್ಟ ಆದ್ರೆ ಹಣ್ಣು ತಿಂತಾಳೆ, ಇಲ್ಲ ಜ್ಯೂಸ್ ಇಷ್ಟ ಆದ್ರೆ ಜ್ಯೂಸ್. ಹಿಂಗೋ ನಮ್ಮ ಮನೇಲಿ ಅದಾರಲ್ರಿ ಆಳು, ಹೇಳಿದಂದ್ರೆ ಮಾಡ್ಕೊಡ್ತಾರೆ. ಅದು ಯಾರು ಮಾಡೋದು ಇಷ್ಟ ಆಗಲ್ಲ ಆಕೆಗೆ, ನಾನೇ ಮಾಡ್ಕೊಡ್ಬೇಕು. ನಾನು ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿಯೋದು ನೋಡ್ರಿ. ಓಹೋ ಹೌದನ್ರಿ. ಚಲೋ ಆಯ್ತು ಬಿಡ್ರಿ. ಒಬ್ಬಾಕೆ ಮಗಳಂತ ಮುದ್ದಿಂದ ಬೆಳೆಸಿರಿ. ಹೌದ್ರಿ, ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಏನು ಕೆಲಸ ಹಚ್ಚಿಲ್ಲ ನೋಡ್ರಿ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಏನು ಕೆಲಸ ಮಾಡಲ್ರಿ. ನಮ್ಮ ಮನೆಯಲ್ಲೇ ಕೈಗೊಬ್ರು ಕಾಲ್ಗೊಬ್ರು ಆಳದಾರ, ನಾನು ರೀ ಎದಕ್ಕೆ ಮಾಡಲಿರಿ ಕೆಲಸ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮುದ್ದಿನಿಂದ ಬೆಳೆಸ್ಬಿಟ್ಟೈತೆ ನೋಡ್ರಿ. ಮೊದಲೇ ಅದ್ರ ಬಗ್ಗೆ ಮಾತಾಡಿ, ಏನಂದ್ಲ ಹುಡುಗಿ ಅಂತಂದು ಇದನ್ನೆಲ್ಲ ಆಮೇಲೆ ಮಾತಾಡಂತೆ ಅಂತ. ಸುಮ್ಮನೆ ಅಂದಾಗ ನಾನೇ ಫೋನ್ ಹಚ್ಬೇಕಂತ ಇದ್ದೆ, ಅಷ್ಟಾಗ ನೀವೇ ಹಚ್ಚಿದ್ರಿ ನೋಡ್ರಿ. ಹೌದನ್ರಿ, ನಾನು ಅದೇ ಹಚ್ಬೇಕಂತ ಇದ್ದೆ. ನನ್ನ ಮಗಳು ಜ್ಯೂಸ್ ಅದು ಬೇಕಂದ್ಲಲ್ರಿ, ಹಾಗಾಗಿ ಒಂದು ಸ್ವಲ್ಪ ಹಚ್ಚೋದು ಲೇಟ್ ಆಯ್ತು ನೋಡ್ರಿ. ಹೇಳ್ರಿ ಏನು ವಿಷಯ? ಅದು ಏನು ವಿಷಯ ಅಂತ ನೀವೇ ಹೇಳ್ಬೇಕು ನೋಡ್ರಿ. ಮತ್ತು ನಿನ್ನೆ ನೋಡ್ಕೊಂಡು ಬಂದೀವಲ್ಲ, ಮತ್ತು ನಿಮ್ಮ ಮಗಳು ಏನಂದ್ರು, ನಿಮ್ಮ ಮನ್ಯಾಗ ಏನಂದ್ರು, ಅದನ್ನು ಕೇಳಾಕಂತ ಹಚ್ಚಬೇಕಂತ ಇದ್ದೆ ರೀ ನಾನು. ನಿಮ್ಮ ಹುಡುಗ ಏನಂದರಿ? ಅಯ್ಯೋ ಸರ, ನನ್ನ ಮಗಗಂತೂ ಹುಡುಗಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ. ಅಯ್ಯೋ ನಾನು ಮದುವೆ ಆದ್ರೆ ಕವಿತನ್ನ ಮದುವೆ ಆಗೋದು, ಇಲ್ಲಾಂದ್ರೆ ನಾ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಪಟ್ಟು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟ ನೋಡ್ರಿ. ಬಂದ ತಕ್ಷಣ ಅಲ್ಲಿಂದ ಸೀದಾ ಆಫೀಸ್ಗೆ ಹೋದಾರಿ. ಆಫೀಸ್ಗೆ ಹೋದಾಗಿಂದ ದಿನಕ್ಕೆ ನಿನ್ನೆಯಿಂದ ಅಂದ್ರೆ ಒಂದು 20 ಸಲ ಫೋನ್ ಮಾಡೋಣ ನೋಡ್ರಿ. ಯಾವಾಗ ಕೇಳಿದಿಲ್ಲ ಬೇ ಅಂತಂದು. ಅವಂದು ಬರೀ ಜೀವ ಅಷ್ಟ ಆಫೀಸ್ನಾಗ ಐತೆ ನೋಡ್ರಿ, ಮನಸ್ಸೆಲ್ಲ ನಿಮ್ಮ ಮಗಳ ತಾಲನೇ ಐತೆ ನೋಡ್ರಿ. ಕವಿತಾ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಾಳ್ರಿ ನನ್ನ ಮಗಗೆ. ಅದಕ್ಕೆ ಕವಿತಾ ಏನಂದ್ರು, ಇವಾಗ ನಿಮ್ಮ ಮಗಳು ಏನಂದ್ರು ಅನ್ನೋದನ್ನು ಕೇಳಕ್ಕೆ ಫೋನ್ ಹಚ್ಬೇಕಂತ ಇದ್ದೇನೆ ನೋಡ್ರಿ. ಏನಂದ್ರಿ, ನಿಮ್ಮ ಮಗಳಿಗೆ ಹೆಂಗೆ ಅನಿಸ್ತು, ನಿಮಗೆ ಹೆಂಗೆ ಅನಿಸ್ತು? ನಾವು ಅದೇ ವಿಷಯ ಸಲುವಾಗಿ ಮಾತಾಡಕ್ಕೆ ಫೋನ್ ಮಾಡಿದ್ವಿ ನೋಡ್ರಿ. ಹೌದನ್ರಿ, ಅದ ಏನಂತ ಹೇಳಿದ್ರೆ ಚಲೋ ಆಗ್ತೈತ್ರಿ. ಮತ್ತು ಮುಂದುವರಿಯಾಕೆ ಒಂದು ಏನೋ ಒಟ್ಟಿನಲ್ಲಿ ಚಲೋ ಆಗ್ತೈತ್ರಿ. ಮತ್ತು ಭಾಳ ದಿನ ಮುಂದೆ ಹಾಕೊಂತ ಹೋದ್ರೆ ನಮ್ಗೆ ರೀ ಈ ಕಷ್ಟ ಆಗೋದು. ಯಾಕಂದ್ರೆ ಏನಾರು ಒಂದು ಒಳ್ಳೆ ಕಾರ್ಯ ನಡೀತೈತಿ, ಏನೋ ಒಳ್ಳೆ ಸಂಬಂಧಗಳು ಬೆಳೀತಾವು ಅಂತಂದ್ರೆ ಅದ್ರಾಗ ಹುಳಿ ಹಿಂಡಾರ ಭಾಳ ಮಂದಿ ಇರ್ತಾರೆ ರೀ. ಅದಕ್ಕೋಸ್ಕರ ನಾವು ಏನು ಅನ್ಕೊಂಡಿರ್ತೀವಿ ಆ ಕೆಲಸನ ಸ್ವಲ್ಪ ಲಘುನ ಮಾಡಿ ಮುಗಿಸ್ಬಿಟ್ರೆ ಚಲೋ ಆಕೈತಿ ಅಂತ ಅನ್ನೋದಷ್ಟೆ. ಅಂದಂಗೆ ಏನಂದ್ರಿ ನಿಮ್ಮ ಮಗಳು, ನಿಮಗೇನು ಅನ್ನಿಸ್ತು ನಮ್ಮ ಹುಡುಗ? ನಮಗೂ ನಿಮ್ಮ ಫ್ಯಾಮಿಲಿ ಎಲ್ಲ ಇಷ್ಟ ಆಯಿತು, ನಿಮ್ಮ ಹುಡುಗನೂ ನಮಗೆಲ್ಲ ಇಷ್ಟ ಆದ. ಮತ್ತು ನಾನು ನಿನ್ನೆಲ್ಲ ಇವತ್ತು ಬೆಳಗ್ಗೆ ನನ್ನ ಮಗಳ ಹತ್ರ ಈ ವಿಷಯ ಸಲುವಾಗಿನೇ ಡಿಸ್ಕಷನ್ ಮಾಡಿದ್ವಿ. ಹೌದನ್ರಿ, ಮತ್ತು ಏನಂದ್ರಿ ಅವಿ? ನಮ್ಮ ಕವಿತಾಗೂ ನಿಮ್ಮ ಹುಡುಗ ಇಷ್ಟ ಆಗ ನೋಡ್ರಿ. ಅಯ್ಯೋ ಹೌದನ್ರಿ, ಅಯ್ಯೋ ದೇವ್ರೆ, ಎಂಥ ಚಲೋ ಸಿಹಿ ಸುದ್ದಿ ಹೇಳಿದ್ರಿ ನೀವು. ನನಗಂತೂ ನಂಬಕ್ಕೆ ಆಗವಲ್ದು ನೋಡ್ರಿ. ನನ್ನ ಮಗಗಂತೂ ಈ ವಿಷಯ ಏನಾರು ಹೇಳ್ಬಿಟ್ರಾ ಕುಣಿದಾಡ ಬಿಡ್ತಾನೆ ನೋಡ್ರಿ, ಅಷ್ಟು ಖುಷಿ ಆಗ್ಬಿಡ್ತಾನೆ ನೋಡ್ರಿ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಮತ್ತು ನಿಮಗೂ ಖುಷಿ ಆಗೈತಿ ಅಲ್ರಿ? ಅಯ್ಯೋ ನಮಗೂ ಭಾಳ ಖುಷಿ ಆಗೈತ್ರಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಮಗಳು ಇಷ್ಟು ದಿನ ಯಾವ ಗಂಡು ಬಂದ್ರೂ ಒಪ್ಕೋತಾನೆ ಇಲ್ಲಾಗಿದ್ಲ. ಫಸ್ಟ್ ಟೈಮ್ ನಿಮ್ಮ ಮಗನ ನೋಡಿ ಒಪ್ಕೊಂಡಾಳ ನೋಡ್ರಿ. ನಮಗೂ ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನೋಡ್ರಿ. ನಮಗಂತೂ ನಮ್ಮ ಮಗಳ ಮದ್ವೆನ ಯಾವಾಗ ನೋಡ್ತೀವೋ ಏನು ಅಂತ ಅನ್ಕೊಂಡ್ಬಿಟ್ಟಿದ್ವಿ ರೀ. ಅಂತೂ ಇಂತೂ ನನ್ನ ಮಗಳ ಮದ್ವೆಗೆ ಒಪ್ಕೊಂಡ್ಲು. ನಮಗಂತೂ ಮದ್ವೆಗೆ ಎಂತ ಇಲ್ಲ ಅಂದ್ರೆ ಒಂದು 2 ತಿಂಗಳು ಟೈಮ್ ಬೇಕು ನೋಡ್ರಿ, ಎಲ್ಲ ಶಾಪಿಂಗ್ ಮಾಡಿ ಎಲ್ಲ ಮದುವೆ ಮಾಡೋಕ್ಕಂದ್ರೆ. ನಮಗಂತೂ ಖುಷಿಗೆ ಮನೆಯಲ್ಲಿ ಎಷ್ಟು ಖುಷಿ ಆಗ್ಬಿಟ್ಟೈತೆ ಅಂದರೆ ಎಲ್ಲರೂ ಭಾಳ ಖುಷಿ ಆಗ್ಬಿಟ್ಟಾರ ನೋಡ್ರಿ. ಅಯ್ಯೋ ನಮಗೂ ಹಂಗಾರಿ ಭಾಳ ಖುಷಿ ಆಯ್ತು ನೋಡ್ರಿ. ಅದು ಮತ್ತು ಈಗ ಇಬ್ಬರು ನಿಮ್ಮ ಕಡೆನೂ ಒಪ್ಪಿಗೆ ಐತಿ, ನಮ್ಮ ಕಡೆನೂ ಒಪ್ಪಿಗೆ ಐತ್ರಿ. ಮತ್ತು ಲಘುನ ಮುಂದಿನ ಕಾರ್ಯ ಎಲ್ಲ ಚಲೋ ಮಾಡಿಬಿಡನ್ರನ. ಯಾಕಂದ್ರೆ ಭಾಳ ದಿನ ಬಿಡಬಾರ್ದ್ರಿ. ಮತ್ತು ಒಂದಕ್ಕೊಂದು ಯಾರು ಹುಳಿ ಹಿಂಡ್ಯಾರು ಇರ್ತಾರಲ್ಲ, ಆಗಲೇ ಹೇಳಿದಿಲ್ಲ. ಅದಕ್ಕೋಸ್ಕರ ಆದಷ್ಟು ಲಘುನ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ನೋದು
ನನ್ನ ಅಭಿಪ್ರಾಯ ರೀ. ಈಗ ನಮ್ಮ ಕಡೆ ಎಲ್ಲ ಹೆಣ್ಣಿನ ಕಡೆ ಎಲ್ಲ ರೀ ಮದುವೆ ಆಗೋದು. ಮತ್ತು ಅದಕ್ಕೆ ಈಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಮತ್ತು ನೀವು ನಮ್ಮ ಮನೆಗೆ ಬರ್ತೀರಾ ಅಥವಾ ನಾವು ನಿಮ್ಮ ಮನೆಗೆ ಬರಂದೆ ರೀ? ನೋಡ್ತೀನಿ ರೀ, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ. ಇವಾಗ ನಾವು ನಮ್ಮ ಕಡೆ ಎಲ್ಲರೂ ಬರ್ಬೇಕಂದ್ರೆ ಭಾಳ ಮಂದಿ ಆಗ್ಬಿಡ್ತೀವಿ ರೀ. ಮತ್ತು ನಾವು ಭಾಳ ಮಂದಿ ಬಂದ್ರೆ ನಿಮಗೆ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ನೋಡ್ರಿ, ಮತ್ತು ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಹೌದಿಲ್ರಿ? ಮತ್ತೆ ಏನು ಮಾಡಿದ್ರೆ ಇಲ್ಲ ರೀ, ನಡೀತೈತೆ ಬರ್ರಿ. ನಮ್ಮ ಕೈಯಲ್ಲಿ ಎಷ್ಟಾಕೈತಿ ಅಷ್ಟು ಮಾಡ್ತೀವಿ ರೀ ನಾವು. ಅಯ್ಯೋ ನಮ್ಮ ಕಡೆ ಜನ ಎಲ್ಲ ಭಾಳ ಅಂದ್ರೆ ಭಾಳ ರಿಚ್ ಅದಾರ ರೀ. ಅವರೆಲ್ಲ ಬಂದ್ರಂದ್ರೆ ಅವರಿಗೆ ಇವಾಗ ನಾರ್ಮಲಾಗಿ ರೊಟ್ಟಿ ಪಲ್ಯ ಯಾವುದೋ ಒಂದು ಚಟ್ನಿ ಮಾಡಿಟ್ಟೆ, ಇಲ್ಲ ಯಾವುದೋ ಒಂದು ಹೋಳಿಗೆ ಪಲ್ಯ ಅನ್ನ ಸಾರು ಮಾಡಿಟ್ಟೆ ಅಂದ್ರೆ ನಡೆಯಂಗಿಲ್ಲ ರೀ ಅವರಿಗೆಲ್ಲ. ನಮಗೆಲ್ಲ ನಮ್ಮ ಕಡೆ ಎಲ್ಲರಿಗೆಲ್ಲ ಹೋಟೆಲ್ ಸ್ಟೈಲ್ನಲ್ಲಿನೇ ಊಟ ಬೇಕು. ಒಂದು 4-5 ಥರ ವೆರೈಟಿ ಪಲ್ಯ ಬೇಕು, ಒಂದು 3-4 ಥರ ರೋಟೀಸ್ ಬೇಕು. ಹೀಗೆಲ್ಲ ಇರ್ತಾವ್ರಿ ಅವ್ರದ್ದು ಊಟದ್ದೆಲ್ಲ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಬಂದರೆ ನಿಮ್ಗೆ ಹಿಡಿಯೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತು ಹಂಗಂದ್ರೆ ನೀವು ನಮ್ಮ ಮನೆಯನ್ನ ನೋಡ್ಬೇಕಲ್ರಿ, ನಮ್ಮ ಹೊಲ ನಮ್ಮ ಮನೆಯನ್ನ ಎಲ್ಲ ನೋಡಬೇಕು. ಮತ್ತು ಇವಾಗ ಮಾತುಕತೆಗೆಲ್ಲ ಬಂದಾಗ ಮತ್ತು ಅವಾಗೆಲ್ಲ ಈಗ ಮಾತುಕತೆ ಅಂತೂ ಮಾಡಲೇಬೇಕು ರೀ, ಮದುವೆದ ಬಗ್ಗೆ ಮತ್ತು ಕೊಡು ತಗೊಳೋದ್ರ ಬಗ್ಗೆ ಎಲ್ಲ. ಮತ್ತು ಎಲ್ಲಿ ಮಾಡೋಣ ಅಂತೀರಿ ನೀವೆಲ್ಲ ಅಂತೀರಿ, ನಾವು ಅಲ್ಲಿ ರೆಡಿ ಅದೀವಿ ನೋಡ್ರಿ. ನಾವು ಹೇಳ್ತೀವಿ ರೀ, ನಾವೊಂದು ಒಳ್ಳೆ ದಿನ ಇಲ್ಲಿ ನಮಗೆ ಪರಿಚಯ ಇರೋರೇ ಪುರೋಹಿತರಿದ್ದಾರೆ, ಅವ್ರಿಗೆ ಕೇಳಿ ನಾವು ಒಂದು ಒಳ್ಳೆ ದಿನ ಹೇಳ್ತೀನಿ ರೀ. ನೀವೇ ನಿಮ್ಮ ಫ್ಯಾಮಿಲಿ ಅಷ್ಟೇ ಬಂದುಬಿಡಿ, ಮತ್ತು ಭಾಳ ಜನ ಏನು ಬೇಡ, ನಾವೇ ಕೂತ್ಕೊಂಡು ಮಾತುಕತೆ ಮಾಡಿ ಮುಗಿಸ್ಬಿಡೋಣ. ಬೇಕಾದ್ರೆ ಮದುವೆಗೇನ ಗ್ರ್ಯಾಂಡಾಗಿ ಮಾಡ್ತೀವಲ್ಲ, ಅವಾಗ ನಿಮ್ಮ ಕಡೆಯಲ್ಲರು ನಮ್ಮ ಕಡೆಯಲ್ಲರು ಎಲ್ಲರೂ ಬಂದರೂ ನಡೆಯುತ್ತೆ. ಸರಿ ರೀ, ನೀವು ಹೇಳೋದು ಬರೋಬ್ಬರಿನೇ ಐತೆ ಬಿಡ್ರಿ. ಇವಾಗ ನಿಮ್ಮ ಕಡೆ ಎಲ್ಲರೂ ಬಂದರೂ ನಮಗೂ ಹಿಡಿಯೋದೊಂದು ಸ್ವಲ್ಪ ಕಷ್ಟನೇ ಆಕೈತ್ರಿ. ಇನ್ನು ನಮ್ಮ ಕಡೆ ಎಲ್ಲರೂ ಬಾ ಅಂದ್ರೆ ಒಂದು ಲಾರಿನ ಮಂದಿನ ಬಂದುಬಿಡ್ತಾರೆ. ಮತ್ತು ನಿಮಗೂ ಸುಮ್ಮನೆ ಎದಕ್ಕೆ ತೊಂದರೆ, ನಾವು ಮಾತಾಡಿ ಮುಗಿಸ್ಬಿಟ್ರೆ ಚಲೋ ಅಲ್ಲನ್ರಿ? ಏನು ನಮ್ಮ ಮಗ ನಿಮ್ಮ ಮನೆಗಳು ಯಾಕನ, ನಿಮ್ಮ ಮಗಳು ನಮ್ಮ ಮನೆ ಸೊಸಿ ಯಾಕಳ, ಅಷ್ಟು ಹೌದಿಲ್ರಿ? ಏನೇ ಇದ್ರೂ ನಮ್ಮ ಇಬ್ಬರ ಮನೇನು ಒಂದ ಮನೆ ಥರನ ಆಕೈತಲ್ರಿ. ಹಾಂ ಸರಿ ರೀ. ಸರಿ, ಹಾಗಾದರೆ ನೀವೇ ಬಂದುಬಿಡಿ. ನಾನು ಇವತ್ತು ಪುರೋಹಿತರನ್ನ ಭೇಟಿಯಾಗಿ ಫೋನ್ ಮಾಡಿ ಕೇಳ್ತೀನಿ ತಗೋರಿ ನಾನು. ಸರಿ ರೀ, ಆಯ್ತು ರೀ. ನೀವು ಯಾವಾಗ ಅಂತೀರಿ ಯಾವಾಗ ಬರ್ತೀವಿ ತಗೋರಿ ನಾವು. ನಮ್ಮದೇನು ತಕರಾರಿಲ್ಲ, ನೀವು ಯಾವಾಗ ಬಂತೀರಿ ಯಾವಾಗ ಬರ್ತೀನಿ. ಮೊದಲು ಈ ವಿಷಯನ ನಮ್ಮ ಮಗುಗೆ ಹೇಳ್ಬೇಕ್ರಿ. ನನ್ನ ಮಗ ಅಂತೂ ಭಾಳ ಖುಷಿ ಆಕ್ಕಾನ. ಸರಿ ರೀ, ಸರಿ ಆಯ್ತು ರೀ. ಹಂಗಂದ್ರೆ ಇವಾಗ ನಾ ಫೋನ್ ಇಡ್ಲಾ ರೀ? ಆಯ್ತು ರೀ, ಹೇಳ್ರಿ, ನಮಸ್ಕಾರ. ಹಾಂ, ನಮಸ್ಕಾರ ರೀ. ಯಾಕ ಹೊಡೆದಿಯಲ್ಲ ಜಾಕ್ಪಾಟ್, ಒಪ್ಕೊಂಡ ಬಿಟ್ರಲ್ಲ ಅವ್ರ ಮದುವೆಗೆ? ಅಯ್ಯೋ ಎಲ್ಲಿ ನನಗಂತೂ ಎಷ್ಟು ಖುಷಿ ಆಗೊಂದೈತಂದ್ರೆ, ಮೊದಲು ಈ ವಿಚಾರನ ನನ್ನ ಮಗಗೆ ಫೋನ್ ಹಚ್ಚಿ ಮಾತಾಡ್ಬೇಕು. ಅವನು ಅಷ್ಟು ಖುಷಿ ಪಡ್ತಾನ. ಯಪ್ಪ ಎಲ್ಲಿ ಇನ್ಮೇಲೆ ನಾವು ಕೋಟ್ಯಾಧೀಶ್ವರಾಗ್ಬಿಡ್ತೀವಿ. ಕೋಟ್ಯಾಧೀಶ್ವರರು ಸಂಬಂಧ ಬೆಳೆಸಾಕೊಂತೀವಿ ಅಂದಮೇಲೆ ನಾವು ಇನ್ಮೇಲೆ ಕೋಟ್ಯಾಧೀಶ್ವರ ಆಗೋದು. ಹ್ಞೂ ಬೇ ಅಕ್ಕ, ಏನು ಲಕ್ಕಿ ಅದಿ ಬೇ ನೀನರ. ಯಪ್ಪ ಒಮ್ಮಿಗೆ 2 ದಿನದಾಗ ಕೋಟ್ಯಾಧೀಶ್ವರ ಆಗ್ಬಿಡ್ತೀಯಲ್ ಬೇ ಅಕ್ಕ. ಯಪ್ಪ ನನಗೂ ಅಷ್ಟು ಖುಷಿ ಆಗುತ್ತೈತಿ. ಮೊದಲು ನಡಿ, ಮೊದಲು ನಮ್ಮ ಇವನು ರಾಜುಗೆ ಫೋನ್ ಹಚ್ಚಿ ವಿಷಯ ಹೇಳೋಣ ನಡಿ, ಪಾಪ ಅವನು ಖುಷಿ ಪಡ್ತಾನ. ಹೌದೌದು, ನಡಿ. ಈ ವಿಷಯನ ಇಲ್ಲೇ ಹೇಳೋದು ಬೇಡ, ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಎಲ್ಲರ ಮುಂದೆ ಹೇಳೋಣ. ಎಲ್ಲರೂ ಹೊಟ್ಟಿ ಉರ್ಕೊಳ್ಳಿ. ಸರಿ ಬೇಕ. ಅಪ್ಪ ಅಂತೂ ಅವರು ಒಪ್ಕೊಂಡ್ರು, ನನ್ನ ಮಗಳನ್ನೂ ಒಪ್ಕೊಂತ. ಇನ್ನು ಮೇಲೆ ನನ್ನ ಮಗಳ ಮದ್ವೆ ಕಡೆ ಅಷ್ಟೇ ಚಿಂತೆ ನಂದು. ಅಂದರೆ ನನ್ನ ಮಗಳ ಮದುವೆನ ಹೆಂಗೆ ಮಾಡಬೇಕು ಅನ್ನೋದಷ್ಟೇ ಚಿಂತೆ. ಹಬ್ಬ ಅಂತೂ ದೇವ್ರ ದಯೆಯಿಂದ ಒಂದು ಒಳ್ಳೆ ಸಂಬಂಧ ಸಿಕ್ಕಂಗಾಯ್ತು. ಹ್ಞೂ ರೀ, ನನಗೂ ನನ್ನ ಮಗಳದ ಚಿಂತೆ ಹತ್ಬಿಟ್ಟಿತ್ತು. ಬಂದವರೆಲ್ಲರೂ ಒಂದು ಅವ್ರು ಹ್ಞೂ ಅಂದ್ರೆ ಈಕೆ ಹ್ಞೂ ಅಂತಿಲ್ಲಾಗಿದ್ಲು, ಈಕೆ ಹ್ಞೂ ಅಂದ್ರೆ ಅವ್ರು ಹ್ಞೂ ಅಂತಿಲ್ಲಾಗಿದ್ರು. ಬರೀ ಹಿಂಗಾಗಿ ಕುಂತ್ಬಿಟ್ಟಿತ್ತು. ಅಂತೂ ಒಂದು ಚಲೋ ಹುಡುಗನ ಸಿಕ್ಕ. ಅಂದರೂ ಅಕ್ಕಿ ಮಾತ್ರ ಬೀಗತಿ ಮಾತ್ರ ಭಾಳ ಬೆರಿಕೆ ಅದಾಳ ನೋಡ್ರಿ. ನೋಡಿದ್ರಿನ ಮದ್ವಿನ ಹೆಣ್ಣಿನ ಕಡೆ ಎಲ್ಲಾರ ಮಾಡ್ಕೊಡ್ಬೇಕಂತ, ಇನ್ನೇನು ಇವ್ರ ಕೈಯಾಗ ಮದುವೆ ಮಾಡ್ಕೊಡೋಕ್ಕಾಗತ್ತಾ? ಅಯ್ಯೋ ದೇವ್ರೆ, ನಮ್ಮ ಕಡೆ ಎಲ್ಲರೂ ಒಂದು 10 ಜನ ಹೋದ್ರೆ ಅವ್ರನ್ನ ನಿಭಾಯಿಸೋಕೆ ಶಕ್ತಿ ಇಲ್ಲ ಅವ್ರ ಕೈಯಾಗ, ಇನ್ನು ಇವ್ರೇನು ಮದುವೆ ಮಾಡ್ತಾರೆ? ಬದನೆಕಾಯಿ. ಇದೊಂದು ಮದುವೆ ಆಗೋ ತನಕ ಸುಮ್ಮನೆ ಇರು ನೀನು. ಮದುವೆ ಆದಮೇಲೆ ಗೊತ್ತಲ್ಲ ನನ್ನ ಮಗಳಿಗೆ ಹೆಂಗಿಷ್ಟ ಹಂಗಿರ್ತಾಳಕ್ಕೆ. ಅಲ್ಲಿ ತನಕ ಅಷ್ಟೇ ಸುಮ್ಮನೆ ತಾಳ್ಮೆಯಿಂದ ಪೇಷನ್ಸ್ ತೊಗೊಂಡು ಹೋಗ್ಬೇಕು ನಾವು. ಮದುವೆ ಆದಮೇಲೆ ನನ್ನ ಮಗಳು ಕೊರಳಿಗೆ ತಾಳಿ ಬಿದ್ದ ಮೇಲೆ ನಮ್ಮ ಮಾಟ ಚಲೋ ಮಾಡಕ್ಕೆ ಬರುತ್ತೆ. ಹಾಗೆ ಮಾಡನ್ರಿ. ಬರ್ರಿ, ಮೊದಲು ಈ ವಿಷಯನ ನಿಮ್ಮ ಮಗಳಿಗೆ ಹೇಳೋಣ, ಖುಷಿ ಪಡ್ತಾಳ. ಹೌದೌದು, ನಡಿ.